ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಹೆಸರನ್ನ ಬದಲಾಯಿಸಿ ಈಗ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಮೊನ್ನೆ ಸಂಪುಟದಲ್ಲಿ ತಗೊಂಡಂತಹ ತೀರ್ಮಾನ ಆಗಿತ್ತು. ಅದಾದ ನಂತರ ಲಿಖಿತ ರೂಪದಲ್ಲಿ ಆದೇಶ ಬರಬೇಕಲ್ಲ, ಈಗ ಆದೇಶ ಆಗಿದೆ. ಅಧಿಕೃತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಜೊತೆಗೆ ಜಿಲ್ಲೆಯ ಎಲ್ಲ ಸರ್ಕಾರಿ ಇಲಾಖೆಗಳು, ಸರ್ಕಾರಿ ದಾಖಲೆಗಳು, ಬೋರ್ಡ್ಗಳು, ಕಚೇರಿ ದಾಖಲೆಗಳಲ್ಲಿ ತಿದ್ದುಪಡಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಆಮೇಲೆ ನೀವೇನು ತುಂಬ ಸುಲಭದ ಕೆಲಸ ಅಂತ ಅನ್ಕೋಬೇಡಿ, ಒಂದಿನ ಎರಡು ದಿನದಲ್ಲಿ ಆಗೋಗುತ್ತೆ ಅಂತಂದ್ಬಿಟ್ಟು. ನಿಮಗೆ ಎಂಟೈರ್ ರಾಮನಗರ ಜಿಲ್ಲೆಯಲ್ಲಿ ಯಾರ್ಯಾರು ಆಸ್ತಿಯನ್ನು ಹೊಂದಿದ್ದಾರೋ ಅವರ ಆಸ್ತಿ ಪತ್ರಗಳಲ್ಲಿ ತಿದ್ದುಪಡಿ ಆಗಬೇಕಾಗುತ್ತಿದ್ದು. ಯಾಕೆಂದರೆ ನಿಮಗೆ ಉಪನೋಂದಣಾಧಿಕಾರಿಗಳ ಕಚೇರಿ ಅಂತ ಒಂದು ಸೀಲ್ ಹಾಕ್ತಾರಲ್ಲ, ಅದರಲ್ಲಿ ರಾಮನಗರ ಜಿಲ್ಲೆ ಅಂತ ಇರುತ್ತೆ. ನೀವು ಅದನ್ನು ತುಂಬ ದಿನಗಳ ತನಕ ಇಟ್ಕೊಂಡಿರೋಕ್ಕಾಗಲ್ಲ, ಯಾಕೆಂದರೆ ಅದು ಬದಲಾಗಬೇಕು. ಹಾಗಾಗಿ ಈಗ ಬೋರ್ಡು ಗೀರ್ಡು ಎಲ್ಲ ಚೇಂಜ್ ಮಾಡಿಬಿಡ್ತಾರೆ ಬಿಡಿ, ಅದೇನು ದೊಡ್ಡ ವಿಚಾರ ಅಲ್ಲ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೋರ್ಡ್ ಚೇಂಜ್ ಮಾಡೋದು ಒಂದೆರಡು ದಿನದ ಕೆಲಸ. ಆದರೆ ದಾಖಲೆಗಳು, ಆಮೇಲೆ ನೀವು ಹೊಂದಿರತಕ್ಕಂಥ ಲೈಸೆನ್ಸು, ಇದೆಲ್ಲದರಲ್ಲೂ ಕೂಡ ಬದಲಾವಣೆಗಳಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ರಾಮನಗರ ಜಿಲ್ಲೆ ಹೋಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ, ಈ ಪ್ರೋಸೆಸ್ ಎಲ್ಲ ಕಡೆ ಹೆಸರು ಬದಲಾವಣೆ ಹೇಗೆ ನಡೀತಾ ಇದೆ? ಆಮೇಲೆ ಈ ಆಸ್ತಿ ಪತ್ರಗಳು, ಲೈಸೆನ್ಸು ಇದೆಲ್ಲ ಚೇಂಜ್ ಆಗಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಏನಾದ್ರು ಒಂದು ಡೆಡ್ಲೈನ್ ಅಂತ ವಿಧಿಸಿದಾರಾ, ಹೇಗೆ ಏನು ಅಂತ? ಅರವಿಂದ್, ಇದೀಗ ತಾನೇ ಜಿಲ್ಲೆಯ ಅಧಿಕೃತ ಘೋಷಣೆಯಾಗಿ ಮೊನ್ನೆಯಷ್ಟೇ DCM DK ಶಿವಕುಮಾರ್ ಅವರು ಸಂಪುಟದಲ್ಲಿ ಅನುಮೋದನೆ ಪಡ್ಕೊಂಡ್ರು. ಇವತ್ತು ಅಧಿಕೃತ ಆದೇಶ ಕೂಡ ಹೊರಬಿದ್ದಿರುವಂಥದ್ದು. ಇನ್ನು ಮುಂದೆ ಈ ಒಂದು ಬೆಂಗಳೂರು ದಕ್ಷಿಣ ಎಂಬ ಹೆಸರು ಬದಲಾವಣೆ ಏನಾಗಿದೆ, ಇದರ ಒಂದು ಪ್ರೋಸೆಸ್ಗಳು ಕೂಡ ಕಂಟಿನ್ಯೂ ಆಗಿ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಅಲ್ಲಲ್ಲಿ ಬೋರ್ಡ್ಗಳ ಚೇಂಜಸ್ ಕೂಡ ಕಾಣ್ತಾ ಇದೆ. ಈಗಾಗಲೇ ರಾಮನಗರದ ಗ್ರೇಟರ್ ಬೆಂಗಳೂರು ಒಂದು ಪ್ರಾಧಿಕಾರದ ಕಚೇರಿ ಏನಿದೆ, ಕಚೇರಿ ಮುಂಭಾಗ ನೇಮ್ ಬೋರ್ಡನ್ನು ಚೇಂಜ್ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ರಾಮನಗರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋ ಒಂದು ಹೆಸರನ್ನ ಚೇಂಜ್ ಮಾಡಲಾಗಿದೆ. ಅದೇ ರೀತಿ ಬೇರೆ ಬೇರೆ ಎಲ್ಲ ಇಲಾಖೆಗಳ ಒಂದು ನೇಮ್ ಬೋರ್ಡ್ ಕೂಡ ಚೇಂಜ್ ಆಗುತ್ತೆ. ಆ ಒಂದು ನೇಮ್ ಬೋರ್ಡ್ನ ಚೇಂಜ್ ಆಗೋದ್ರ ಜೊತೆಗೆ ಸಾಕಷ್ಟು ಸರ್ಕಾರಿ ದಾಖಲೆಗಳು, ನಕಾಶೆಗಳು, ಜೊತೆಗೆ ಒಂದಷ್ಟು ಸರ್ಕಾರಿ ಇಲಾಖೆಯ ಕಡತಗಳೇನಿವೆ ಎಲ್ಲವೂ ಕೂಡ ಚೇಂಜ್ ಆಗಬೇಕು. ಇದಕ್ಕೆ ಸಾಕಷ್ಟು ಲಾಂಗ್ ಪ್ರೋಸೆಸ್ ಇರುವಂಥದ್ದು. ಯಾಕೆಂದರೆ ಕಂದಾಯ ಇಲಾಖೆಯಲ್ಲಿರುವಂಥ ಪ್ರತಿಯೊಂದು ದಾಖಲಾತಿಗಳಲ್ಲೂ ಕೂಡ ಹೆಸರು ಬದಲಾವಣೆ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಂದಿನಿಂದ ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡುವಂತೆ ಅಧಿಕಾರಿಗಳಿಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಸೂಚನೆಯನ್ನು ನೀಡಿರುವಂಥದ್ದು. ಅಂದರೆ ಭೂ ಕಂದಾಯ ಅಧಿನಿಯಮ 1964/4 ಪ್ರಕಾರ ಈ ಒಂದು ಹೆಸರು ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ನಿಯಮದ ಪ್ರಕಾರ ಯಾವ್ಯಾವ ಅಂಶಗಳಲ್ಲಿ ಹೆಸರು ಬದಲಾವಣೆ ಆಗಬೇಕು, ಸರ್ಕಾರಿ ದಾಖಲೆಗಳಲ್ಲಿ ಎಲ್ಲೆಲ್ಲಿ ಹೆಸರು ಬದಲಾವಣೆ ಆಗಬೇಕು ಅವೆಲ್ಲವನ್ನು ಕೂಡ ಮಾಡುವಂತೆ ಸೂಚನೆಯನ್ನು ಇಂದಿನಿಂದ ನೀಡಲಾಗಿದೆ. ಜೊತೆಗೆ ಸಾಕಷ್ಟು ರಾಮನಗರದಲ್ಲಿರುವಂಥ ಜಿಲ್ಲೆಯ ಬಹುತೇಕ ಜನರು ತಮ್ಮ ಆಧಾರ್ ಕಾರ್ಡನ್ನು ಕೂಡ ತಿದ್ದುಪಡಿ ಮಾಡಿಸ್ಕೊಳ್ಬೇಕಾಗತ್ತೆ. ತಮ್ಮಲ್ಲಿರುವಂಥ ಪಾಸ್ಪೋರ್ಟ್ಗಳು ಜೊತೆಗೆ ಒಂದಷ್ಟು ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲದರಲ್ಲೂ ಕೂಡ ಹೆಸರು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸರ್ಕಾರ ಒಂದು ವಿಶೇಷವಾದಂಥ ಅವಕಾಶವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಏಕಾಏಕಿ ಹೆಸರು ಬದಲಾವಣೆ ಆಗಿರೋದ್ರಿಂದ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಅಂದರೆ ಸಾಕಷ್ಟು ಹೆಸರು ತಿದ್ದುಪಡಿ ಮಾಡುವಂಥ ಕೇಂದ್ರಗಳಲ್ಲಿ ಹೆಚ್ಚು ಜನಸಂದಣಿ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ವಿಶೇಷವಾಗಿ ಅವರಿಗೆ ಒಂದು ಟೈಮ್ ಲೈನ್ ಅನ್ನು ನಿಗದಿ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.